وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ನೀವು ಬೆಕ್ಕು ಸಾಕುವವರಾದರೆ ಇದನ್ನು ನೀವು ಕೇಳಲೇಬೇಕು. ನೀವು ಯಾವತ್ತೂ ಕೂಡ ಬೆಕ್ಕು ಸಾಕುವವರಾದರೆ ಇದನ್ನು ಮಾಡದಿರಿ. ಅದು ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬ್ದುಲ್ಲಾ ಇಬ್ನ್ ಉಮರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಉಜ್ಜಿಬತ್ ಇಮ್ರಅತುನ್ ಫಿ ಹಿರ್ರತಿ ಸಜನತ್ಹಾ ಹತ್ತಾ ಮಾತತ್. ಒಂದು ಮಹಿಳೆಗೆ ಅಲ್ಲಾಹನು ಶಿಕ್ಷೆಯನ್ನು ನೀಡಿದನು. ಅವಳು ತನ್ನ ಬೆಕ್ಕನ್ನು ಕಟ್ಟಿಹಾಕಿ ಕೊಂದ ಕಾರಣ. ಫದಖಲತ್ ಫೀಹನ್ನಾರ, ಆ ಕಾರಣದಿಂದಾಗಿ ಆ ಮಹಿಳೆಯನ್ನು ಅಲ್ಲಾಹನು ನರಕಕ್ಕೆ ಹಾಕಿದನು. ಅಂದರೆ ಅವಳು ನರಕದಲ್ಲಾಗಿದೆ, ಅವಳಿಗೆ ಅಲ್ಲಾಹನ ಶಿಕ್ಷೆಯೂ ಕೂಡ ಸಿಕ್ಕಿದೆ. ಕಾರಣ ಅವಳು ಬೆಕ್ಕನ್ನು ಕಟ್ಟಿ ಹಾಕಿ ಕೊಂದಿದ್ದಾಳೆ. ಯಾವ ರೀತಿ ಕಟ್ಟಿ ಹಾಕಿದ್ದು? ಲಾಹಿಯ ಅತ್ತು ಅಮತ್ಹ, ಅದಕ್ಕೆ ಯಾವುದೇ ರೀತಿಯಾದಂತಹ ಆಹಾರವನ್ನು ನೀಡಲಿಲ್ಲ. ವಲ ಸಖತ್ಹ, ಅದಕ್ಕೆ ಕುಡಿಯಲು ಬೇಕಾದಂತಹ ಪಾನೀಯಗಳನ್ನು ಕೂಡ ಕೊಡಲಿಲ್ಲ. ತಿನ್ನಲೋ ಕುಡಿಯಲೋ ಕೊಡದಂತಹ ರೀತಿಯಲ್ಲಿ ಕಟ್ಟಿ ಹಾಕಿ ಅದನ್ನು ಕೊಂದಂತಹ ಮಹಿಳೆಗಾಗಿದೆ ಆ ಶಿಕ್ಷೆ. ಎಷ್ಟರ ಮಟ್ಟಿಗೆ ಅಂದರೆ, ಇದು ಹಬಸತ್ಹ, ಅವಳು ಆ ಬೆಕ್ಕನ್ನು ಕಟ್ಟಿ ಹಾಕಿದ ಕಾರಣ ಅದಕ್ಕೆ ಬೇಕಾದಂತಹ ಆಹಾರ ಪಾನೀಯವನ್ನು ಅವಳು ಕೊಡಬೇಕಿತ್ತು. ಆದರೆ ಕಟ್ಟಿ ಹಾಕಿಯೂ ಕೂಡ ಯಾವುದೇ ರೀತಿಯಾದಂತಹ ಆಹಾರ ಪಾನೀಯ ಅವಳು ಕೊಡಲಿಲ್ಲ. ಇನ್ನು ವಹಿಯ ತರಕ್ತಃ, ಅವಳು ಕಟ್ಟಿ ಹಾಕದೆ ಅದನ್ನು ಬಿಟ್ಟು ಬಿಡುತ್ತಿದ್ದರೆ, ತಯಕ್ಕುಲು ಮಿನ್ ಖಶಾಶಿಲ್ ಅರ್ಲಿ, ಅದು ಭೂಮಿಯಲ್ಲಿ ಎಲ್ಲಾದರೂ ಹೋಗಿ ಆಹಾರವನ್ನು ಹುಡುಕಿ ತಿನ್ನುತ್ತಿತ್ತು. ಸಾಮಾನ್ಯವಾಗಿ ನಮ್ಮ ಊರಲ್ಲಿರುವಂತಹ ಬೆಕ್ಕುಗಳು ಒಂದೊಂದು ಮನೆಗೆ ಹೋಗಿ ಬೇಕಾದಂತಹ ಜಾಗದಲ್ಲಿ ಹೋಗಿ ಅದಕ್ಕೆ ಬೇಕಾದಂತಹ ರಿಸ್ಕನ್ನು ಅಲ್ಲಾಹನ ಅದಕ್ಕೆ ನೀಡ್ತಾನೆ. ಅದನ್ನೂ ಕೂಡ ತಡೆದು ಕಟ್ಟಿ ಹಾಕಿ ತಿನ್ನಲು ಕುಡಿಯಲು ಏನೂ ಕೊಡದೆ ಬೆಕ್ಕನ್ನು ಕೊಂದಂತಹ ಮಹಿಳೆಗೆ ಇರುವಂತಹ ಶಿಕ್ಷೆಯಾಗಿದೆ. ಅವಳನ್ನು ನರಕಕ್ಕೆ ಪ್ರವೇಶಿಸಿ ಅವರಿಗೆ ಶಿಕ್ಷೆಯನ್ನು ನೀಡಲಾಯಿತು ಎಂದು. ಆದ್ದರಿಂದ ಮನೆಯಲ್ಲಿ ಬೆಕ್ಕನ್ನು ಸಾಕುವಂತಹ ನಾವೆಲ್ಲರೂ ಕೂಡ ಚಿಂತಿಸಬೇಕಾದದ್ದು. ನಮ್ಮ ಮನೆಯಲ್ಲಿರುವಂತಹ ಬೆಕ್ಕು ಅದು ನಮ್ಮ ಮನೆಯ ಸದಸ್ಯರಂತೆ. ನಾನು ಒಂದೊಂದು ತರಗತಿಯಲ್ಲಿ ಅದು ಹೇಳಿದ್ದೆ. ಆದ್ದರಿಂದ ನಾವು ತಿನ್ನುವಂತಹ ಸಂದರ್ಭದಲ್ಲಿ ಅದಕ್ಕೂ ನೀಡಬೇಕು. ನಾವು ಕೆಲವೊಮ್ಮೆ ಕುಟುಂಬಸ್ಥರ ಮನೆಗೆ ಹೋಗ್ತೇವೆ ಅಥವಾ ಟ್ರಿಪ್ ಹೋಗ್ತೇವೆ, ಎಲ್ಲಿಗಾದರೂ ನಾವು ಹೋಗ್ತೇವೆ. ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರುವಂತಹ ಬೆಕ್ಕಿಗೆ ಬೇಕಾದಂತಹ ಆಹಾರ ಪಾನೀಯ ಸೌಕರ್ಯಗಳನ್ನು ಮಾಡಿ ಇಟ್ಟುಕೊಂಡು ನಾವು ಹೋಗಬೇಕು. ಅಥವಾ ಅದನ್ನು ಮನೆಯಿಂದ ಹೊರಗೆ ಬಿಟ್ಟು ಅದನ್ನು ನಾವು ಬಂಧಿಸಿ ಇಡಬಾರದು. ಹಾಗೆ ಬಂಧಿಸಿ ಇಟ್ಟು ಕುಡಿಯಲು ತಿನ್ನಲು ಆಹಾರವನ್ನು ನೀಡದೆ ನಾವು ಬರುವಂತಹ ಸಂದರ್ಭದಲ್ಲಿ ಆ ಬೆಕ್ಕು ಸತ್ತಿದ್ದರೆ ಈ ಹದೀಸಿನಲ್ಲಿ ಹೇಳಿದಂತಹ ಮಹಿಳೆಯ ಅವಸ್ಥೆ ನಮಗೂ ಕೂಡ ಬರಲಿದೆ. ಆದ್ದರಿಂದ ಕೆಲವರಿಗೆ ಬೆಕ್ಕನ್ನು ಕಾಣುವಾಗಲೇ ಏನೋ ಒಂದು ರೀತಿಯಾದಂತಹ ದ್ವೇಷ, ಕೋಪ ಬರುವಂತಹ ಜನರಿದ್ದಾರೆ. ಖಂಡಿತವಾಗಿಯೂ ಎಲ್ಲ ಜೀವಿಗಳೊಂದಿಗೂ ನಾವು ಕರುಣೆ ತೋರಬೇಕು. ಅದರಲ್ಲಿ ಅತಿ ಹೆಚ್ಚಾಗಿ ನಾವು ಬೆಕ್ಕಿನೊಂದಿಗೆ ಕರುಣೆ ತೋರಬೇಕು. ಕಾರಣ ಹದೀಸಿನಲ್ಲಿ ಯಾವುದೇ ಒಂದು ಜೀವಿಯ ಕುರಿತು ಅದು ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಂತೆ ಎಂದು ಹೇಳಿದ್ದರೆ ಅದು ಬೆಕ್ಕುವಿನ ಕುರಿತು ಮಾತ್ರ. ಆದ್ದರಿಂದ ನಮ್ಮ ಮನೆಯಲ್ಲಿರುವಂತಹ ಬೆಕ್ಕು ಅದು ನಮ್ಮ ಮನೆಯಲ್ಲಿರುವಂತಹ ಒಬ್ಬ ಸದಸ್ಯನಂತೆ. ನಾವು ಆಹಾರವನ್ನು ಮಾಡುವಾಗ, ನಾವು ಒಂದು ಆಹಾರವನ್ನು ತೆಗೆಯುವಾಗ, ಯಾವುದೇ ವಸ್ತು ಆಗಲಿ ನಮ್ಮ ಮನೆಯಲ್ಲಿರುವಂತಹ ಬೆಕ್ಕಿಗೂ ಕೂಡ ಒಂದು ಅಂಶ ಅದರಲ್ಲಿ ನಾವು ನೀಡಬೇಕು. ಆದ್ದರಿಂದ ಬೆಕ್ಕು ಸಾಕುವಂತಹ ಜನರು, ಕಾರಣ ಬೆಕ್ಕು ಎಂದು ಹೇಳುವಾಗ ಮನುಷ್ಯನಿಗೆ ಪ್ರೀತಿಸುವುದು ಹೇಗೆ, ಕರುಣೆಯನ್ನು ತೋರಿಸುವುದು ಹೇಗೆ ಎಂಬ ಪಾಠವನ್ನು ನಮಗೆ ಅದು ಕಲಿಸ್ತದೆ. ಆದ್ದರಿಂದ ಆ ಬೆಕ್ಕಿನೊಂದಿಗೆ ಕರುಣೆಯನ್ನು ತೋರಿ ಅದಕ್ಕೆ ಬೇಕಾದಂತಹ ಆಹಾರ ಪಾನೀಯಗಳನ್ನು ನೀಡಿ ಒಳ್ಳೆಯ ರೀತಿಯಲ್ಲಿ ಸಾಕೋದಾದರೆ ಮಾತ್ರ ಸಾಕಿ. ಅದಕ್ಕೆ ಸಾಧ್ಯವಾಗದೇ ಇದ್ದರೆ ನೀವು ಆ ಒಂದು ಕೆಲಸಕ್ಕೆ ಇಳಿಯುವುದು ಬೇಡ. ಅದೇ ರೀತಿ ಮೊನ್ನೆಯ ತರಗತಿಯಲ್ಲಿ ನಾನು ಹೇಳಿದ್ದೆ, ಮನೆಯಲ್ಲಿ ಯಾವುದಾದ್ರೂ ಒಂದು ಜೀವಿಯನ್ನು ನೀವು ಸಾಕಬೇಕು ಎಂದು, ಅದಕ್ಕೆ ನೀವು ಬೆಕ್ಕನ್ನು ಸಾಕಿದರೂ ಉತ್ತಮ, ಅಥವಾ ಬೇರೆ ಯಾವುದಾದ್ರೂ ಜೀವಿ ಇದ್ದರೂ ಆಗ್ಬೋದು.
ಆದರೆ ಅಂತಹ ಜೀವಿಯನ್ನು ಸಾಕುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಆಹಾರ ಪಾನೀಯಗಳು ನೀಡಬೇಕು. ಹಾಗೆ ನೀಡಿದರೆ ಮಾತ್ರ ನಿಮಗೆ ಬರುವಂತಹ ಮುಸೀಬತ್ತನ್ನು, ನಿಮಗೆ ಬರುವಂತಹ ಅದೆಷ್ಟು ಅನಾಹುತಗಳನ್ನು ಆ ಜೀವಿಯ ಕಾರಣದಿಂದಾಗಿ ಅಲ್ಲಾಹನು ತಡೆಯುತ್ತಾನೆ. ಆದ್ದರಿಂದ ಜೀವಿಗಳನ್ನು ಸಾಕೋಣ, ಅದಕ್ಕೆ ಬೇಕಾದಂತಹ ಆಹಾರ ಪಾನೀಯಗಳನ್ನು ಕೂಡ ನೀಡೋಣ. ಅಲ್ಲಾಹನು ಜೀವಿಗಳೊಂದಿಗೆ ಕರುಣೆ ತೋರಲು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.